ಏ ಪಂಜಾಬ್ ಈಸಿಯಾಗಿ ವಿನ್ ಆಗೋ ಮ್ಯಾಚ್ ಮಗ. ಗೆಲ್ಲೋ ಮ್ಯಾಚ್ ನ ಸೋತರು ಅಂತ ಹೇಳ್ಬೋದು. ಇವ್ರು ಮಾಡ್ಕೊಂಡಿರೋ ಎಡವಟ್ ಇಂದಾನೆ ಮ್ಯಾಚ್ ಸೋತಿದ್ದು. ಇವ್ರು ನೋಡಿ ಮ್ಯಾಚ್ ಸೋಲ್ತಾ ಇದ್ದಾಗ ಇವಾಗ ಇವರು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಇರೋದು ನಂಬರ್ 4th ಪೊಸಿಷನ್ ಅಲ್ಲಿ. ಇವತ್ತೇನಾದ್ರೂ ಮ್ಯಾಚ್ ವಿನ್ ಆಗಿದ್ರೆ ನಂಬರ್ 1 ಪೊಸಿಷನ್ ಹೋಗ್ತಾ ಇದ್ರು. ಬಟ್ ಇವಾಗ ಮ್ಯಾಚ್ ಸೋತ್ರಲ್ವಾ, ಅದನ್ನ ನಂಬರ್ 4 ಪೊಸಿಷನ್ ಅಲ್ಲಿ ಇದ್ದಾರೆ. ನೋಡಿ ನೆಕ್ಸ್ಟ್ ಇವ್ರು ಕಷ್ಟ ಆಗುತ್ತೆ. ನೆಕ್ಸ್ಟ್ ಆಡೋ 3 ಮ್ಯಾಚಸ್ ಅಲ್ಲಿ ಇವ್ರು 2 ಮ್ಯಾಚಸ್ ವಿನ್ ಆಗ್ಲೇಬೇಕು, ಇಲ್ಲಾಂದ್ರೆ ಯಾವ್ದೇ ಒಂದು ಕ್ವಾಲಿಫೈ ಆಗಕ್ ಆಗಲ್ಲ. ಆಡೋ 3 ಮ್ಯಾಚಸ್ 2 ಮ್ಯಾಚ್ ವಿನ್ ಆಗ್ಲೇಬೇಕು. ನೆಕ್ಸ್ಟ್ ಒಂಥರ ಪಂಜಾಬ್ ಮಸ್ಟ್ ವಿನ್ ಗೇಮ್ಸ್ ಎಲ್ಲಾನು ಆಗುತ್ತೆ. ನೋಡಿ PBKS ಅವ್ರು ಮಾಡಿದ ಎಡವಟ್ ಗಳಿಂದ ಅವರೇನೆ ಸೋತ್ರು ಅಂತ ಹೇಳ್ಬೋದು. ಫೀಲ್ಡಿಂಗು ನಾನು ಈ ಸೀಸನ್ ಅಲ್ಲಿ PBKS ಕಡೆಯಿಂದ ಒನ್ ಆಫ್ ದಿ ವರ್ಸ್ಟ್ ಫೀಲ್ಡಿಂಗ್ ನೋಡ್ತಾ ಇರೋದು. ಏನು ಎಷ್ಟು ಕ್ಯಾಚಸ್ ಬಿಡ್ತಾ ಇರೋದು, ಎಷ್ಟು ರನ್ಸ್ ನ ಬಿಡ್ತಾ ಇರೋದು, ಎಷ್ಟು ಮಿಸ್ ಫೀಲ್ಡ್. ಯಪ್ಪ ನಾನ್ ನೋಡ್ಬಿಟ್ಟು ಏನ್ IPL ಸ್ಟ್ಯಾಂಡರ್ಡ್ಸ್ ಅಂತ ಬಂದಾಗ ಈ ತರ ವರ್ಸ್ಟ್ ಫೀಲ್ಡಿಂಗ್ ಮಾಡೋದ, ನಿಜ ಒಂಥರ ಬೇಜಾರಾಗ್ಬಿಡ್ತು. ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ನೋಡಿ ಇವ್ರ PBKS ಒಂಥರ ಅವ್ರದ್ದು ಫೀಲ್ಡಿಂಗ್ ಕೋಚ್ ಏನಿದಾರೋ ಅವ್ರು ಸ್ವಲ್ಪ ವರ್ಕ್ ಮಾಡ್ಬೇಕಾಗುತ್ತೆ ಫೀಲ್ಡಿಂಗ್ ಇದ್ರ ಮೇಲೆ. ಯಾರು ಸರಿಯಾಗಿ ಕ್ಯಾಚಸ್ ಹಿಡಿತಾ ಇಲ್ಲ. ನೋಡಿ ಮಿಲ್ಲರ್ ಮೇನ್ ಅಲ್ಲ ಅವ್ರ ಕಾರಣ ಮ್ಯಾಚ್ ವಿನ್ ಮಾಡಿಸ್ಕೊಡಕ್ಕೆ. ಅವರೇ ಕ್ಯಾಚ್ ಬಿಟ್ಬಿಡ್ತಾರೆ, 0 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಅವಾಗ PBKS ಕಡೆಯಿಂದ ಕ್ಯಾಚ್ ಬಿಡ್ತಾರೆ, ಸ್ಟೆಪ್ಸ್ ಕ್ಯಾಚ್ ಬಿಡ್ತಾರೆ. ಸಿಮ್ರಾನ್ ಸಿಂಗ್ ವಿಕೆಟ್ ಇಂದ ಎಷ್ಟೋ ರನ್ಸ್ ನ ಬಿಡ್ತಾರೆ. ಒಂಥರ ನೋಡಿ ನಂಗೆ ಅಜೀಬ್ ಆಗ್ಬಿಡ್ತು, ಬೇಜಾರಾಗ್ಬಿಡ್ತು. ನಾನು ಈ ತರ ವರ್ಸ್ಟ್ ಫೀಲ್ಡಿಂಗ್ ನೋಡಿದ್ದಿಲ್ಲ, ಆ ತರ ಮಾಡಿದ್ದು PBKS. ನೋಡಿ ಡೆಲ್ಲಿ ಅವರು ಯಾವ ತರ ಕಮ್ಬ್ಯಾಕ್ ಮಾಡಿದ್ರು. ಒಂದ್ ಟೈಮ್ ಅಲ್ಲಿ 76 ಗೆಲ್ಲ 4 ವಿಕೆಟ್ಸ್ ಇದ್ದವರು ನೆಕ್ಸ್ಟ್ ಯಾವ ತರ ಕಮ್ಬ್ಯಾಕ್ ಮಾಡಿ. ಅಕ್ಷರ್ ಪಟೇಲ್ ಸಕದಾಗ ಆಡಿದ್ರು. ಇವರು ಡೇವಿಡ್ ಮಿಲ್ಲರ್ ನ ನೋಡಿ ಎಲ್ಲಾ ಮ್ಯಾಚಸ್ ಆಡ್ಸ್ಬೇಕಾಗಿತ್ತು. ಬಟ್ ಅವ್ರ ಮೇನ್ ಫಿನಿಶರ್. ಬಟ್ ಅವ್ರನ್ನ ಕೆಲವು ಮ್ಯಾಚಸ್ ಎಲ್ಲ ಕೂರ್ಸ್ಬಿಟ್ಟಿದ್ರು, ಅದೇನಕ್ಕಂತ ಗೊತ್ತಿಲ್ಲ. ನೋಡಿ ಇವಾಗ ಯಾವ ತರ ಮ್ಯಾಚ್ ಫಿನಿಶ್ ಮಾಡಿದ್ರು ಅಂತ ನೋಡಿ. ಇವರು ಅಕ್ಷರ್ ಪಟೇಲ್ ಕಡೆಯಿಂದ ಒಂದು 50 ಬಂತು, ಡೇವಿಡ್ ಮಿಲ್ಲರ್ ಕಡೆಯಿಂದ ಒಂದು 50 ಬಂತು. ಲಾಸ್ಟ್ ಅಲ್ಲಿ ಅಶುತೋಷ್ ಶರ್ಮಾ ಅವರು ಅಷ್ಟೇ ಸಖತ್ತಾಗಿ ಆಡಿದ್ರು, ಯಾವ ಅಗ್ರೆಸಿವ್ ಅಲ್ಲಿ ಆಡಿದ್ರು ಅಂತ ಹೇಳ್ಬೋದು. ಅದಾದ್ಮೇಲೆ ನೋಡಿ ಹೆಗ್ಡೆ ಕಡೆಯಿಂದಾನು ಸಖತ್ತಾಗಿ ಪರ್ಫಾರ್ಮೆನ್ಸ್ ಬಂತು. ನೋಡಿ ಇವ್ರದ್ದು ಓವರ್ ಅಲ್ಲೂ ಟಾಪ್ ಆರ್ಡರ್ ರನ್ಸ್ ಬಂದಿಲ್ಲ, DC ಎಲ್ಲ ನೋಡಿ ಲೋಯರ್ ಆರ್ಡರ್ ಅಲ್ಲಿ ರನ್ಸ್ ಬಂದಿರೋದು. ಒಂಥರ ಲೋಯರ್ ಆರ್ಡರ್ ಸಖತ್ ಆಡಿದ್ರು ಅಂತ ಹೇಳ್ಬೋದು ಇವತ್ತು DC ಕಡೆ. ಆದ್ಮೇಲೆ ಅವ್ರ ಮ್ಯಾಚ್ ವಿನ್ ಹೋಯ್ತು. ಇವನ್ PBKS ಆಡ್ತಾ ಇದ್ದಿದ್ ರೀತಿ ನೋಡ್ಬಿಟ್ಟು ಎಷ್ಟೋ ಹೊಡಿತಾರ ಅನ್ಕೊಬಿಟ್ಟಿದ್ದೆ. ಆ ತರ ಬ್ಲಾಸ್ಟ್ ಆಗಿ ಕೊಟ್ಟಿದ್ದು. 3 overs 51 ರನ್ಸ್ ಇತ್ತು. ಅದಾದ್ಮೇಲೆ ನೋಡಿ ಡೆಲ್ಲಿ ಬಲ್ಲರ್ ಸಖತ್ ಕಮ್ಬ್ಯಾಕ್ ಮಾಡಿದ್ರು ಅಂತ ಹೇಳ್ಬೋದು. ಅವ್ರ ಕಡೆ ಆಕಿಬ್ ನಬಿ ಮತ್ತೆ ಮುಖೇಶ್ ಕುಮಾರ್ ಸಖತ್ತಾಗಿ ಮಾಡಿದ್ರು. ಲಾಸ್ಟ್ ಅಲ್ಲಿ ಇವ್ರ ಕಡೆ ಪಂಜಾಬ್ ಕಡೆ ಸ್ಕೋರ್ ಮಾಡಿದ್ರು. ಬಟ್ ಎಷ್ಟೇ ಮಾಡಿದ್ರು ಒಂಥರ ಇನ್ನೂ ಒಂದು 20 ರನ್ಸ್ ಕಡಿಮೆನೇ ಇದ್ರು ಅಂತ ಹೇಳ್ಬೋದು. ಹೌದು, ಇವರು ಯಾವ ತರ ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ದಾರೆ ಅಂದ್ರೆ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಆ ತರ ಆಡ್ಕೊಡ್ತಾ ಇದಾರೆ. ಬರ್ತಾ ಸ್ವಲ್ಪ ಸ್ಲೋ ಆಗ್ಬಿಡ್ತಾ ಇದಾರೆ. ಅದನ್ನೇ ಏನಾದ್ರು ಕಂಟಿನ್ಯೂ ಮಾಡಿದ್ರೆ ಇನ್ನೂ ಒಂದು 230 240 ಆ ತರ ಸ್ಕೋರ್ ಮಾಡೋದಿತ್ತು. ಅವಾಗ ಒಂದು ಚಾನ್ಸ್ ಇರ್ತಾ ಇತ್ತು. ಟಾಸ್ ವಿನ್ ಆಗಿ DC ಅವ್ರು ಬೌಲಿಂಗ್ ತಗೊಂಡ್ರೆ ಬ್ಯಾಟಿಂಗ್ ಆಡಕ್ ಬರೋದು PBKS ಕಡೆ ಪ್ರಿಯಾಂಶ್ ಆರ್ಯ, ಪೃಥ್ವಿರಾಜ್ ಸಿಂಗ್. ನೋಡಿ ಇವ್ರು ಯಾವ ತರ ಬ್ಲಾಸ್ಟ್ ಕೊಡ್ತಾರೆ ಅಂದ್ರೆ 3 overs 51 ರನ್ಸ್ ಸ್ಕೋರ್ ಮಾಡ್ತಾರೆ. ಅದಾದ್ಮೇಲೆ ಸ್ವಲ್ಪ ಸ್ಲೋ ಡೌನ್ ಆಗ್ಬಿಡ್ತಾರೆ. ಪ್ರಿಯಾಂಶ್ ಆರ್ಯ ಒಂದು ಕಡೆಯಿಂದ ಯಾವ ತರ ಅಗ್ರೆಸಿವ್ ಆಗಿ ಆಡ್ತಾರೆ ಅಂದ್ರೆ ನೋಡಿ ಇವತ್ತು ಪೃಥ್ವಿರಾಜ್ ಸಿಂಗ್ ಅಷ್ಟೊಂದು ಅಗ್ರೆಸಿವ್ ಆಗಿ ಆಡಕ್ಕಾಗಲ್ಲ. ಅವರು ಸ್ಲೋ ಆಗಾನೆ ಆಡ್ತಾ ಇರ್ತಾರೆ. ಅಗ್ರೆಸಿವ್ ಆಗಿ ಆಡೋದು ಯಾರು ಅಂದ್ರೆ ಇವರು ಪ್ರಿಯಾಂಶ್ ಆರ್ಯ ಎಗ್ಗ ಮುಗ್ಗ ಆಡ್ತಾರೆ ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಇಡ್ತಾರೆ ಅಂತ ಹೇಳ್ಬೋದು. ಇವರಿಬ್ಬರು ನಡುವೆ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಮೊದಲನೇ ವಿಕೆಟ್ಗೆ 78 ರನ್ಸ್ ಬರುತ್ತೆ 41 ಬಾಲ್ಸ್ ಅಲ್ಲಿ. ಸಗದಾಗ ಆಡ್ತಾ ಇರ್ತಾರೆ. 7th ಓವರ್ ಅಲ್ಲಿ ಪ್ರಭು ಸಿಮ್ರಾನ್ ಔಟ್ ಆಗ್ಬಿಡ್ತಾರೆ. ಮುಖೇಶ್ ಕುಮಾರ್ ಬೌಲಿಂಗ್ ಮಾಡ್ತಾರೆ. ಆಕಿಬ್ ಕ್ಯಾಚ್ ತಗೋತಾರೆ. ಇವ್ರು ಸ್ಕೋರ್ ಮಾಡೋದು 15 ಬಾಲ್ಸ್ ಅಲ್ಲಿ 18 ರನ್ಸ್. ಅದಾದ್ಮೇಲೆ ಪ್ರಿಯಾಂಶ್ ಆರ್ಯ ಒಂದ್ ಎಡ್ಡಲ್ಲಿ ಅಗ್ರೆಸಿವ್ ಆಗಿ ಆಡ್ತಾರೆ. ಶ್ರೇಯಸ್ ಅಯ್ಯರ್ ಬರ್ತಾರಲ್ವಾ, ಶ್ರೇಯಸ್ ಅಯ್ಯರ್ ಅಷ್ಟೊಂದೇನು ಅಗ್ರೆಸಿವ್ ಆಗಿ ಆಡಕ್ಕಾಗಲ್ಲ, ಸ್ವಲ್ಪ ಸ್ಲೋ ಡೌನ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಪ್ರಿಯಾಂಶ್ ಆರ್ಯ ಕಡೆಯಿಂದ ಒಂದು 24 ಬಾಲ್ಸ್ ಅಲ್ಲಿ 50 ಬರುತ್ತೆ. ಅದಾದ್ಮೇಲೆ ಅವರು ಸ್ಲೋ ಆಡ್ಬಿಡ್ತಾರೆ. ನೋಡಿ 24 ಬಾಲ್ಸ್ ಅಲ್ಲಿ 51 15 ಬರುತ್ತೆ. ಅದಾದ್ಮೇಲೆ ನೋಡಿ ತಗೊಂಡಿರೋ 10 ಬಾಲಿಗೆ ಇನ್ನೊಂದು 6 ರನ್ 5 ರನ್ ಸ್ಕೋರ್ ಮಾಡಿದಾರೆ ಅಷ್ಟೇ. ಅಲ್ಲಿ ಸ್ವಲ್ಪ ಸ್ಲೋ ಡೌನ್ ಆಗ್ಬಿಡ್ತು. ಅದೇನಾದ್ರು ಅವ್ರು ಅದೇ ತರ ಫಾರ್ಮ್ ನ ಪೋಸ್ಟ್ ಅಗ್ರೆಸಿವ್ ಆಗಿ ಆಡಿದ್ರಲ್ಲ, ಅದೇ ತರ ಕಂಟಿನ್ಯೂ ಮಾಡಿದ್ರೆ ಇನ್ನೂ ಸ್ವಲ್ಪ ಟಾರ್ಗೆಟ್ ಜಾಸ್ತಿನೇ ಕೊಡಬಹುದಾಯ್ತು. ಬಟ್ ಅಲ್ಲಿ ಸ್ವಲ್ಪ ಸ್ಲೋ ಡೌನ್ ಆಗ್ಬಿಡ್ತು. ಅದಾದ್ಮೇಲೆ ಪ್ರಿಯಾಂಶ್ ಆರ್ಯನ್ ಔಟ್ ಆಗ್ಬಿಡ್ತಾರೆ. ಯಾರಿಗಂದ್ರೆ ಡೆಬ್ಯೂಟೆಂಟ್ ಮಾಧವ್ ತಿವಾರಿಗೆ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಶ್ರೇಯಸ್ ಅಯ್ಯರ್, ಕೂಪರ್ ಕನೋಲಿ ಶ್ರೇಯಸ್ ಅಯ್ಯರ್ ಕಡೆಯಿಂದ ಒಂಥರ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಅಂತ ಹೇಳ್ಬೋದು. 83 ರನ್ಸ್ ಪಾರ್ಟ್ನರ್ಶಿಪ್ ಬರುತ್ತೆ 52 ಬಾಲ್ಸ್ ಅಲ್ಲಿ. ಬಟ್ ಒಂದ್ ಎಣ್ಣಲ್ಲಿ ಕೂಪರ್ ಕನೋಲಿ ಸ್ವಲ್ಪ ಅಷ್ಟೊಂದು ಅಗ್ರೆಸಿವ್ ಆಗಿ ಆಡಕ್ಕಾಗಲ್ಲ, ನಿಧಾನ ಆಡ್ಬಿಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಇನ್ಶಿಯಲ್ ಅಲ್ಲಿ 10 ಬಾಲ್ಸ್ ಆಡ್ಬಿಟ್ಟು 6 ರನ್ ಆ ತರ ಸ್ಕೋರ್ ಮಾಡೋದು. ಬರ್ತಾ ಶ್ರೇಯಸ್ ಅಯ್ಯರ್ ಕೂಪರ್ ಕನೋಲಿ ಅಗ್ರೆಸಿವ್ ಆಗಿ ಆಡೋದು. ಬಟ್ ಇವರು ನೋಡಿ ಅದನ್ನ ಸ್ಲೋ ಡೌನ್ ಮಾಡಿಲ್ಲ. ಇವರು ಅಗ್ರೆಸಿವ್ ಆಗಿ ಆಡಿದ್ರೆ ಇನ್ನೂ ಒಂದ್ ರೇಂಜ್ ಹೋಗ್ತಾ ಇತ್ತು. ನಾವು PBKS ಕಡೆ ಯಾವ ತರ ನೋಡಿ ಒಂಥರ ಅವ್ರದ್ದು ಯಾವ ತರ ನೋಡ್ತೀವಿ ಅಂದ್ರೆ ನಾವು ಇನ್ನಿಂಗ್ಸ್ ಬಿಲ್ಡ್ ಆ ತರ ಎಲ್ಲ ನೋಡಲ್ಲ. ಬಂದಾಗೆ ಹೊಡೆಯೋ ತರ ಅವ್ರದ್ದು ನೋಡ್ತಾ ಇದ್ದು. ಬಟ್ ಈ ಲಾಸ್ಟ್ 4 ಮ್ಯಾಚ್ ಅಲ್ಲಿ ಒಂಥರ ನೋಡ್ಕೊಂಡು ಆಡ್ತಾ ಇದಾರೆ ಅಂತ ಹೇಳ್ಬೋದು. ನೋಡಿ ಒಂದ್ ಎಡ್ಡಲ್ಲಿ ಶ್ರೇಯಸ್ ಅಯ್ಯರ್ ಆಡ್ತಾನೆ ಇರ್ತಾರೆ. ಅವ್ರು ಸಗದಾಗ ಆಡ್ತಾರೆ. ಅವ್ರ ಕಡೆಯಿಂದ ಒಂದು 50 ಬರುತ್ತೆ 36 ಬಾಲ್ಸ್ ಅಲ್ಲಿ 59. ಅದಾದ್ಮೇಲೆ ಕೂಪರ್ ಕನೋಲಿ ಔಟ್ ಆಗ್ಬಿಡ್ತಾರೆ 38 ರನ್ಸ್ ಸ್ಕೋರ್ ಮಾಡಿ. ಅದಾದ್ಮೇಲೆ ನೋಡಿ ಮಾರ್ಕಸ್ ಸ್ಟೋನಿಸ್, ಶಶಾಂಕ್ ಸಿಂಗ್ ಹಿಂದಿದ್ದೇನೆ ಔಟ್ ಆಗ್ಬಿಡ್ತಾರೆ. ಲಾಸ್ಟ್ ಅಲ್ಲಿ ಸುರೇಶ್ ಹೆಗ್ಡೆ ಅಗ್ರೆಸಿವ್ ಆಗಿ ಆಡ್ತಾರೆ ಅಂತ ಹೇಳ್ಬೋದು. 8 ಬಾಲ್ಸ್ ಅಲ್ಲಿ 21 ರನ್ಸ್ ಸ್ಕೋರ್ ಮಾಡ್ತಾರೆ. ಹಂಗೂ ನೋಡಿ ಇವ್ರು ಸ್ವಲ್ಪ ಶಾರ್ಟ್ ಇದ್ರು. ಯಾಕಂದ್ರೆ ಸ್ಟಾರ್ಟಿಂಗ್ ಆಡಿದ ರೀತಿ ನೋಡಿದ್ರು, ಎಂಡ್ ಮಾಡಿದ ರೀತಿ ನೋಡಿದ್ರೆ ಸ್ವಲ್ಪ ಶಾರ್ಟ್ ಇದ್ರು. ಹಂಗೋ ಇವರು ಸ್ಕೋರ್ ಮಾಡೋದು 210 ರನ್ ಸ್ಕೋರ್ ಮಾಡ್ತಾರೆ. 200 ರನ್ ಟಾರ್ಗೆಟ್ ಕೊಡ್ತಾರೆ. ನೋಡಿ ಇದೊಂಥರ ಪರವಾಗಿಲ್ಲ, ಒಂಥರ ಡಿಫೆಂಡ್ ಮಾಡ್ಕೋಬಹುದು. ಬಟ್ ಇವತ್ತು ಆಡ್ತಾ ಇದ್ದಿದ್ ಮ್ಯಾಚ್ ಇದ್ರಲ್ಲ ಧರ್ಮಶಾಲಾ, ಇದೊಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್. ಇಲ್ಲಿ ನೋಡಿ ಔಟ್ ಫೀಲ್ಡ್ ಯಾವ ತರ ಫಾಸ್ಟ್ ಇತ್ತು, ಒಂಥರ ಸಖತ್ತಾಗಿ ಬ್ಯಾಟಿಂಗ್ ಬರ್ತಾ ಇತ್ತು ಅಂತ ಹೇಳ್ಬೋದು. ಆದ್ರೂ ಒಂದು ಓಪ್ ಇಟ್ಕೊ ಬರ್ತಾರೆ, ಡಿಫೆಂಡ್ ಮಾಡ್ಕೋಬಹುದು ಅಂತ ಇವರು ಚೇಸ್ ಮಾಡಕ್ ಬರ್ತಾರೆ ಡೆಲ್ಲಿ ಅವರು. KL ರಾಹುಲ್, ಅಭಿಷೇಕ್ ಪೂರಲ್ ನೋಡಿ ಅಭಿಷೇಕ್ ಪೂರಲ್ ಚಾನ್ಸ್ ಕೊಡ್ತಾರೆ. ಬಟ್ ಅವ್ರೇನು ಅಷ್ಟೊಂದೇನೋ ಚಾನ್ಸ್ ನ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಅವ್ರು 2ನೇ ಓವರ್ ಅಲ್ಲಿ ಎಷ್ಟು ಹಾಕೋರ್ಗೆ ಔಟ್ ಆಗ್ಬಿಡ್ತಾರೆ, ಬೋಲ್ಡ್ ಆಗ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ 3ನೇ ಓವರ್ ಅಲ್ಲಿ KL ರಾಹುಲ್ ಔಟ್ ಆಗ್ಬಿಡ್ತಾರೆ. ಇವರು ಹರ್ಷದೀಪ್ ಸಿಂಗ್ಗೆ
ನೋಡಿ ಒಂಥರ ಸ್ಟಾರ್ಟಿಂಗ್ ಅಲ್ಲಿ ಇನಿಷಿಯಲ್ ಅಲ್ಲಿ ಆಗತ್ತ ಅಂತ ಹೇಳ್ಬೋದು ಡಿಸಿಗೆ. ಇವ್ರದ್ದು ಆಕ್ಚುಲಿ ಹೇಳ್ಬೇಕಾದ್ರೆ ಪವರ್ ಪ್ಲೇ ಮುಗಿಯೋಷ್ಟೊಳಗಡೆ 6 over 47 runs ಅಷ್ಟೇ ಸ್ಕೋರ್ ಮಾಡಕ್ಕಾಗೋದು. 3 ವಿಕೆಟ್ ಕಳ್ಕೊಂಡ್ಬಿಟ್ಟಿರ್ತಾರೆ, ಸಖತ್ ಕಷ್ಟ ಪಡ್ತಾ ಇರ್ತಾರೆ. ಆಮೇಲೆ ಟ್ರಿಸ್ಟನ್ ಸ್ಟಬ್ಸ್ ಮತ್ತೆ ಅಕ್ಷರ್ ಪಟೇಲ್ ಅವ್ರ ಕಡೆಯಿಂದ ಸ್ವಲ್ಪ ಪಾರ್ಟ್ನರ್ಶಿಪ್ ಬರುತ್ತೆ. 41 runs ಬರುತ್ತೆ 23 balls ಅಲ್ಲಿ. ಅದಾದ್ಮೇಲೆ ಸ್ಟಬ್ಸ್ ಏನು ಜಾಸ್ತಿ ಹೊತ್ತಿರಲ್ಲ, ರನ್ಔಟ್ ಆಗ್ಬಿಡ್ತಾರೆ. ಹೌದು, ಅವರು 17 balls ಅಲ್ಲಿ 12 runs ಸ್ಕೋರ್ ಮಾಡಿ ರನ್ಔಟ್ ಆಗ್ಬಿಡ್ತಾರೆ. ಕೂಪರ್ ಕನಲ್ಲಿ ಡೈರೆಕ್ಟ್ ಇಟ್ ಹೊಡಿತಾರೆ, ಸಖತ್ತಾಗಿ ಹೊಡಿತಾರೆ ಅಂತ ಹೇಳ್ಬೋದು. ಅದಾದ್ಮೇಲೆ ನೋಡಿ ಅಲ್ಲಿಗೆ 76 4 ವಿಕೆಟ್ಸ್ ಇರ್ತಾರೆ. ಇಲ್ಲಿ ಡೆಲ್ಲಿ ಕತೆ ಮುಗೀತು ಅಂತ ಅನ್ಕೊಂಡಿರ್ತೀವಿ. ಬಟ್ ಪಿಕ್ಚರ್ ಅಭಿ ಬಾಕಿ ಅಂದಂಗೆ ಬರ್ತಾರೆ ನೋಡಿ ಅಕ್ಷರ್ ಪಟೇಲ್, ಡೇವಿಡ್ ಮಿಲ್ಲರ್. ಅಕ್ಷರ್ ಪಟೇಲ್ ಇಂದ ಯಾವ ತರ ಇನ್ನಿಂಗ್ಸ್ ಬರುತ್ತೆ ಅಂದ್ರೆ ಈ ಸೀಸನ್ ಅಲ್ಲಿ ಅವ್ರು ಈ ತರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಿಲ್ಲ. ಈ ಸೀಸನ್ ಅಲ್ಲಿ ಹೋದ್ರೆ ಲಾಸ್ಟ್ 2 years ಇಂದ ಅವ್ರು 15 ಬಂದಿದ್ದಿಲ್ಲ. ಈ ಮ್ಯಾಚ್ ಅಲ್ಲೇ ಬಂದಿದ್ದು, ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ಒಂದು ಗಂಟೆಯಲ್ಲಿ ಅಗ್ರೆಸಿವ್ ಆಗಿ ಆಡ್ತಾ ಇದ್ರು. ಅದಾದ್ಮೇಲೆ ಡೇವಿಡ್ ಮಿಲ್ಲರ್ 0 runs ಸ್ಕೋರ್ ಮಾಡಿರ್ತಾರೆ. ಅವಾಗ್ಲೇ ಇವ್ರದ್ದು ಕ್ಯಾಚ್ ಬಿಟ್ಬಿಡ್ತಾರೆ. ಅದೇನಾದ್ರು ಕ್ಯಾಚ್ ತಗೊಂಡಿದ್ದಾರೆ ನೋಡಿ ಆರಾಮಾಗಿ ವಿನ್ ಆಗೋದಾಯ್ತು. ಮಿಲ್ಲರ್ ಯಾವ ತರ ಗೊತ್ತಲ್ಲ, ಮಿಲ್ಲರ್ಗೆ ಏನಾದ್ರು ಚಾನ್ಸ್ ಕೊಟ್ರೆ ಅವ್ರು ಯಾವ ತರ ಫಿನಿಶರ್ ಅಂತ ಗೊತ್ತಲ್ಲ. ಒಂಥರ ನೋಡಿ ಕ್ಯಾಚ್ ಬಿಟ್ರ ನನ್ನ ಮಕ್ಕಳ ಮ್ಯಾಚ್ ಬಿಡಿ ಅಂದಂಗೆ ಹೊಡೆದಂಗಿತ್ತು. ಸಖತ್ತಾಗಿ ಆಡಿದ್ರು ನೋಡಿ. ಇವ್ರಿಬ್ರು ನಡುವೆ ಬರೋ ಪಾರ್ಟ್ನರ್ಶಿಪ್ ಲಾಸ್ಟ್ ಅಲ್ಲಿ 64 runs ಬರುತ್ತೆ 34 balls ಅಲ್ಲಿ. ಇವ್ರಿಬ್ರು ನಡುವೆ ಸಖತ್ತಾಗಿ ಆಡ್ತಾರೆ. ಇಲ್ಲೇ ಮೇನ್ ಟರ್ನಿಂಗ್ ಪಾಯಿಂಟ್ ಅವ್ರದ್ದು. ಇವ್ರಿಬ್ರದ್ದು ಪಾರ್ಟ್ನರ್ಶಿಪ್ ಬರ್ತಾ ಇದ್ದಂಗೆ ಅವ್ರು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ PBK's ಬೌಲರ್ಸ್ಗೆ. ಇವ್ರು ನೋಡಿ ಅಕ್ಷರ್ ಪಟೇಲ್ 56 runs ಸ್ಕೋರ್ ಮಾಡ್ತಾರೆ 30 balls ಅಲ್ಲಿ. ಡೇವಿಡ್ ಮಿಲ್ಲರ್ 28 runs ಸ್ಕೋರ್ ಮಾಡ್ತಾರೆ 51 balls ಅಲ್ಲಿ. ಸಖತ್ತಾಗಿ ಮಾಡ್ತಾರೆ. ಅದಾದ್ಮೇಲೆ ನೋಡಿ ಅಶುತೋಷ್ ಶರ್ಮಾ ಬರ್ತಾರೆ. ಅಶುತೋಷ್ ಶರ್ಮಾ ಅಗ್ರೆಸಿವ್ ಆಗಿ ಆಡ್ತಾರೆ, ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. ಎಗ್ಗ ಮುಗ ಇಟ್ಬಿಡ್ತಾರೆ 6-4 10 ಬಾಲ್ ಅಲ್ಲಿ 24 runs ಸ್ಕೋರ್ ಮಾಡ್ತಾರೆ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಮಾಧವ್ ತಿವಾರಿ, ಅಕೀಬ್ ನಬಿ ಇವರಿಬ್ಬರು ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. ನೋಡಿ ನಮ್ದು RCB ಯಾವ ತರ ಇತ್ತು, ಸೇಮ್ 2 over ಅಲ್ಲಿ 17 runs ಬೇಕಾಗಿರುತ್ತೆ. ಬಟ್ ಅವಾಗ ಮಾಧವ್ ತಿವಾರಿ, ಅಕೀಬ್ ನಬಿ ಒಂಥರ ಮ್ಯಾಚ್ ನ ಫಿನಿಶ್ ಮಾಡ್ಕೊಡ್ತಾರೆ. ಇವ್ರು ನಮ್ಮ RCB ತರ ಮಾಡಕ್ ಹೋಗಲ್ಲ, ಅಷ್ಟೊಂದು ಬಾಯಿಗೆ ಬರ್ಸಿ ವಿನ್ ಆಗಕ್ ಹೋಗಲ್ಲ. ಈಸಿಯಾಗಿ ಇನ್ನೂ ಒಂದು ಓವರ್ ಸ್ಪೇರ್ ಆದ್ಮೇಲೆ ಹೊಡೆದಾಕ್ತಾರೆ. ನೋಡಿ ಇವರು ಮಾಧವ್ ತಿವಾರಿ 8 balls ಅಲ್ಲಿ 18 runs ಸ್ಕೋರ್ ಮಾಡ್ತಾರೆ. ಮತ್ತೆ ಆಕಿಬ್ ನಬಿ ಲಾಸ್ಟ್ ಅಲ್ಲಿ 2 ಬಾಲ್ಗೆ 10 runs ಸ್ಕೋರ್ ಮಾಡಿ ಮ್ಯಾಚ್ ನ ಫಿನಿಶ್ ಮಾಡ್ಕೊಡ್ತಾರೆ. PBK ಸೋಲ್ತಾ ಇರೋದಲ್ಲ ಅವ್ರದ್ದು ಅಷ್ಟು ಫೀಲ್ಡಿಂಗ್ ಇನ್ ಅಂತ ಹೇಳ್ಬೋದು. ಕ್ಯಾಚಸ್ ತಗೊಳಕ್ ಆಗ್ತಾ ಇಲ್ಲ, ಒಂಥರ ಮಿಸ್ ಫೀಲ್ಡ್ ಮಾಡ್ತಾ ಇದ್ದಾರೆ. ಎಷ್ಟು ರನ್ಸ್ ನ ಲೀಕ್ ಮಾಡಿದ್ ಗೊತ್ತಾ ಮಿಸ್ ಫೀಲ್ಡ್ ಅಲ್ಲಿ. ಇದು ಒಂಥರ ಸೀರಿಯಸ್ ಥಿಂಗ್ ಟು ವರಿ. ಅವ್ರು ಯೋಚನೆ ಮಾಡ್ಬೇಕು ಫೀಲ್ಡಿಂಗ್ ಕೋಚು, ಸ್ವಲ್ಪ ಇವ್ರಿಗೆ ಫೀಲ್ಡಿಂಗ್ ಪ್ರಾಕ್ಟೀಸ್ ಜಾಸ್ತಿ ಕೊಡ್ಬೇಕು. ನೀವು ಬ್ಯಾಟಿಂಗು ಬೌಲಿಂಗ್ ಅದೆಲ್ಲ ಬಿಡಿ, ಬಂದ್ ಫೀಲ್ಡಿಂಗ್ ಮಾಡಿ ಅಂತ ಫೀಲ್ಡಿಂಗ್ ಮಾಡಿಸ್ಬೇಕು. ಈ ತರ ಎಲ್ಲ ಫೀಲ್ಡಿಂಗ್ ಮಾಡಿದ್ರೆ ಮ್ಯಾಚಸ್ ವಿನ್ ಆಗಕ್ಕಾಗಲ್ಲ, ಸಖತ್ ಕಷ್ಟ. ನೋಡಿ ಸ್ವಲ್ಪ ಬೌಲರ್ಸ್ ಎಲ್ಲ ಎಫರ್ಟ್ ಹಾಕಿ ಮಾಡ್ತಾರೆ, ಚಾನ್ಸಸ್ ನ ಕ್ರಿಯೇಟ್ ಮಾಡ್ತಾರೆ. ಅದನ್ನ ಏನಾದ್ರು ತಗೊಂಡಿಲ್ಲ ಅಂದ್ರೆ ಪಾಪ ಯಾವ ತರ ಹೇಳಿ, ಅವ್ರ ಬೌಲರ್ಸ್ ಅಷ್ಟು ಎಫರ್ಟ್ ಹಾಕಿನ ಅವ್ರಿಗೆ ವೇಸ್ಟ್ ಆಯ್ತು. ಎಫರ್ಟ್ ಹೋದ್ರೆ ಹೋಗ್ಲಿ, ಏನಾದ್ರು ಕ್ಯಾಚಸ್ ಬಿಟ್ರೆ ಮ್ಯಾಚಸ್ ನ ಬಿಟ್ಬಿಡ್ಬೇಕಾಗುತ್ತೆ. ಇವಾಗ PBK's ಯಾವ ತರ ಮಸ್ಟ್ ವಿನ್ ಇದ್ದಿದ್ದು, ಬಟ್ ನೋಡಿ ಯಾವ ತರ ಆಯ್ತು ಅಂತ. ಇವತ್ತೇನಾದ್ರು ಅವ್ರು ಮ್ಯಾಚ್ ವಿನ್ ಆಗಿದ್ರೆ ಫಸ್ಟ್ ಪೊಸಿಷನ್ಗೆ ಹೋಗ್ತಾ ಇದ್ರು. ಬಟ್ ಇವ್ರು ಮಾಡ್ಕೊಂಡಿದ್ದ ತಪ್ಪುಗಳಿಂದ ಏನಾಯ್ತು, ಇವರು ಮತ್ತೆ 4th position ಇರಂಗ್ ಆಯ್ತು. ನೆಕ್ಸ್ಟ್ ಏನಾದ್ರು ಕೆಳಗಡೆ ಇರೋರು CSK ಅವ್ರು ಏನಾದ್ರು ಮ್ಯಾಚ್ ವಿನ್ನರ್ ಅವ್ರ ಮೇಲೆ ಹೋಗ್ಬಿಡ್ತಾರೆ, ಇವ್ರಿಗಿಂತ ಮೇಲೆ. ಅದರಿಂದ ನೆಕ್ಸ್ಟ್ ಆಡೋ ಮ್ಯಾಚಸ್ ಅಲ್ಲಿ ಇವ್ರಿಗೆ ಒಂಥರ ಮಸ್ಟ್ ವಿನ್ ಗೇಮ್ಸ್ ಅಂತ ಹೇಳ್ಬೋದು. 3 ಮ್ಯಾಚ್ ಅಲ್ಲಿ 2 ಮ್ಯಾಚ್ ಅಂತೂ ಕಂಪಲ್ಸರಿ ವಿನ್ ಆಗ್ಲೇಬೇಕು, ಇಲ್ಲಾಂದ್ರೆ PBK'ಸ್ಗೂ ಕಷ್ಟ ಇದೆ. ನೋಡೋಣ ಯಾವ ತರ ಇರುತ್ತಂತ. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಯ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹೇಳ್ತಾ ಯು ಗೈಸ್ ಟೇಕ್ ಕೇರ್, ಬೈ ಬಾಯ್.